ಶುರು ಆಯಿತು ಕಾಂಗ್ರೆಸ್ಗೆ ಗ್ಯಾರಂಟಿ ಸಂಕಷ್ಟ. ಗ್ಯಾರಂಟಿಗೆ ಹಣ ಹೊಂದಿಸಲು ಕಾಂಗ್ರೆಸ್ ಸರ್ಕಾರದ ಸಾಹಸ. ಸರ್ಕಾರದಿಂದ ದಲಿತ ನಿಗಮಗಳಿಗೆ ಹಂಚಿಕೆಯಾದ ಹಣಕ್ಕೆ ಬ್ರೇಕ್. 6 ನಿಗಮ 2 ಆಯೋಗಗಳಿಗೆ ಒಟ್ಟು 332 ಕೋಟಿಯಲ್ಲಿ ಬಿಡುಗಡೆ ಮಾಡಿದ್ದು ಕೇವಲ 88 ಕೋಟಿ ಮಾತ್ರ. ಜನರಿಂದಲೇ ಗೃಹಜ್ಯೋತಿ ಸಬ್ಸಿಡಿ ಬಾಕಿ ಉಳಿಸಿಕೊಂಡಿಲ್ಲ ಎಂದ ಸಚಿವ ಕೆಜೆ ಜಾರ್ಜ್. ವಿಪಕ್ಷಗಳಿಂದ ಸರ್ಕಾರದ ಮೇಲೆ ಆರೋಪ. ಗ್ಯಾರಂಟಿ ಶೀಘ್ರದಲ್ಲೇ ನಿಲ್ಲಿಸುವ ಲಕ್ಷಣ ಕಾಣ್ತಾ ಇದೆ ಎಂದ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ. ದಲಿತರ ಹಣ ಬಳಸಿಕೊಂಡ್ರೆ ತಪ್ಪೇನು ಎಂದ ಸಚಿವ ದಿನೇಶ್ ಗುಂಡೂರಾವ್. ಗೃಹಜ್ಯೋತಿ ಸಬ್ಸಿಡಿ ಬಾಕಿ ಸರ್ಕಾರ ಉಳಿಸಿಕೊಂಡಿಲ್ಲ. ನೋಡಿ, ಗ್ಯಾರಂಟಿ ಯೋಜನೆ ಎಲ್ರಿಗೂ ಮುಟ್ತಾ ಇದೆ. ಅದರಲ್ಲಿ SC ST ಜನಾಂಗ ಕೂಡ ಮುಟ್ತಾ ಇದೆ, ಹಿಂದುಳಿದ ವರ್ಗ ಜನರಿಗೂ ಮುಟ್ತಾ ಇದೆ. ಅದರಲ್ಲಿ ಒಂದು ಈಗ ಕಾರ್ಯಕ್ರಮ ಅಂತೂ ಮುಟ್ತಾ ಇದೆಯಾ, ಅದು ಹೋಗ್ತಾ ಇದೆ. ಅದು SC ST ಹಣವನ್ನು ಅದಕ್ಕೆ ಉಪಯೋಗ ಮಾಡಬಾರ್ದು ಅಂತ ಏನಿಲ್ಲ. ಅಂತಿಮವಾಗಿ ಆ ಜನರಿಗೆ ಮುಟ್ಟುವಂಥ ಯೋಜನೆಗಳಿಗೋಸ್ಕರ ನಾವೇ ಮಾಡಿರುವಂಥದ್ದು. ಮೂಲ ಉದ್ದೇಶ ನಮ್ಮದು ಆ ಜನಾಂಗಕ್ಕೆ ಸಿಗಬೇಕಾಗಿರುವಂಥದ್ದನ್ನು ಆಗಬೇಕು ಅಂತ. ಸೊ ಇದರಲ್ಲಿ ನೀವು ಪ್ರತಿಯೊಂದು ಕೂಡ ನೀವು ಸರ್ಕಾರ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಸರ್ಕಾರ ನಡೆಸೋರಿಗೆ ಗೊತ್ತಿರ್ತದೆ ಸರ್ಕಾರದ ಕಷ್ಟ ಏನು ಅಂತ. ಅದನ್ನು ಬಟ್ ನಮ್ಮ ಬದ್ಧತೆ ಇದೆ ನಮಗೆ, ಅದರ ಬಗ್ಗೆ ಅನುಮಾನನೇ ಇಲ್ಲ. ಈ ಪ್ರಶ್ನೆಗೆ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾಗ್ತದೆ. ಮುಖ್ಯಮಂತ್ರಿಗಳ ನಡವಳಿಕೆ ನೋಡಿದ್ರೆ ಆಲ್ ಇಸ್ ವೆಲ್ ಅನ್ನೋ ಭಾವನೆಲ್ಲ ಅವರಿದ್ದಾರೆ. ರಾಜ್ಯ ಬಹಳ ಸುಭಿಕ್ಷವಾಗಿದೆ, ಜನರೆಲ್ಲ ಬಹಳ ಸಂತೋಷದಲ್ಲಿದ್ದಾರೆ ಅನ್ನುವ ಭ್ರಮೆನಲ್ಲಿ ಅವರಿದ್ದಾರೆ. ಒಂದು ಕಡೆ KSRTCಗೆ 7,000 ಕೋಟಿ ಹೊತ್ತು ಬಾಕಿ ಉಳಿಸಿಕೊಂಡಿದೆ ರಾಜ್ಯ ಸರ್ಕಾರ. ವಿದ್ಯುತ್ ಕಂಪನಿಗಳಿಗೆ 6,000 ಕೋಟಿ ಇವತ್ತು ಬಿಲ್ಗಳು ಬಾಕಿ ಉಳಿಸಿಕೊಂಡಿದೆ. PWD ಇರಿಗೇಷನ್ ಇವರ ಯೋಜನೆಗಳ ಪರಿಣಾಮವಾಗಿ ಎಲ್ಲಾ ಇಲಾಖೆಗಳು ಬಾಗಿಲು ಮುಚ್ಚಾಕ್ತಕ್ಕಂಥ ಕೆಲಸ ಬಂದು ನಿಂತಿದೆ. ಇದಕ್ಕೆ ನಾವು ಬಜೆಟ್ ಅಲ್ಲಿ ಇವತ್ತು ಅಧಿವೇಶನದಲ್ಲಿ ಪ್ರಶ್ನೆನೂ ಕೂಡ ಕೇಳ್ತೇವೆ. ಮುಖ್ಯಮಂತ್ರಿಗಳು ಇದಕ್ಕೆ ಉತ್ತರವನ್ನು ಕೂಡ ನೀಡಬೇಕಾಗ್ತದೆ. ರಾಜ್ಯ ಸರ್ಕಾರ ವಿಜೇಂದ್ರ ಅವ್ರ ದಿವಾಳಿ ಆಗಿದೆ. ಫಸ್ಟ್ ಅವ್ರ ಏನ್ ದಿವಾಳಿತನ ಅವ್ರ ಪಾರ್ಟಿನಲ್ಲಿದೆ ಅದ್ರ ಬಗ್ಗೆ ಮಾತಾಡ್ಲಿ. ಸುಮ್ಮನೆ ಪಾಪರ್ ಆಗಿದೆ ಸರ್ಕಾರ. ಏನಿದೆ ಏನು ಅಂಕಿಅಂಶಗಳು ತೋರಿಸ್ಲಿ ಸರ್. ಅವರು ಸಾಲ ಮಾಡಿ ತುಪ್ಪ ತಿಂದಿರೋರು ಅವರ ಏನೋ ಸಾಲದ ಬಡ್ಡಿ ಕಟ್ತಾ ಇರೋದು. ಅದು ಬರೀ ಚೆಸ್ಕಾಮ್ ಅವರು ಒಂದೇ ಒಂದು ಮಾಡಿದ್ದಾರೆ. 2008ನೇ ಇಸ್ವಿಯಲ್ಲಿ BJP ಸರ್ಕಾರ ಇರುವಾಗ KERC ಅವರು ಒಂದು ಇದು ಮಾಡಿದ್ರು. ಯಾವುದಾದ್ರು ಸರ್ಕಾರ ಸಬ್ಸಿಡಿ ಕೊಡದೇ ಇದ್ದರೆ ಅದನ್ನು ಗ್ರಾಹಕರ ಮೇಲೆ ಹಾಕಬೇಕು ಅಂತ ಹೇಳಿದ್ರು. ನಾವು ನಮ್ಮ ಗೃಹಜ್ಯೋತಿ ಸಬ್ಸಿಡಿಯನ್ನು ಸಂಪೂರ್ಣವಾಗಿ ಕೊಡ್ತಾ ಇದ್ದೀವಿ, ಅಡ್ವಾನ್ಸ್ ಆಗಿ ಕೊಡ್ತಾ ಇದ್ದೀವಿ. ನಮ್ಮ ಮುಖ್ಯಮಂತ್ರಿಯವರು ಬಡ್ಜೆಟಲ್ಲಿ ಅನೌನ್ಸ್ ಮಾಡಿದ್ದಾರೆ, ಬಡ್ಜೆಟಲ್ಲಿ ಪ್ರೊವಿಷನ್ ಮಾಡಿಟ್ಟಿದ್ದಾರೆ. ಗೃಹಜ್ಯೋತಿ ಸಬ್ಸಿಡಿ ಯಾವುದೇ ತೊಂದರೆ ಇಲ್ಲ, ಪ್ರತಿ ತಿಂಗಳು ಕೊಡ್ತಾ ಇದ್ದೀವಿ. ಅದೇ ಒಂದು ಚೆಸ್ಕಾಮ್ ಮಾಡಿದ್ದಾರೆ. ನಾವು ಅದರ ವಿಚಾರದಲ್ಲಿ ಅವ್ರ ಹತ್ರ ಎಕ್ಸ್ಪ್ಲನೇಷನ್ ಕೇಳ್ತೀನಿ, ಯಾಕೆ ನೀವು ಈ ಥರ ಮಾಡಿದ್ರು ಅಂದ್ಬಿಟ್ಟು ಎಕ್ಸ್ಪ್ಲನೇಷನ್ ಕೇಳ್ತೀನಿ. ಅಲ್ಲ ಈಗಲೂ ಗೊಂದಲ ಇಲ್ಲ, ನೀವು ಗೊಂದಲ ಮಾಡದಿದ್ರೆ ಸಾಕು. ಆ BJPಯವರು ಏನೋ ಗೊಂದಲ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ದಯವಿಟ್ಟು ಅದಕ್ಕೆ ಜಾಸ್ತಿ ಹೈಲೈಟ್ ಮಾಡಬೇಡಿ. ನಾನು ಇವತ್ತು ಸ್ಪಷ್ಟಪಡಿಸ್ತಾ ಇದ್ದೀನಿ, ಅದು ಸರ್ಕಾರದಿಂದ ಹಣವನ್ನು ಪ್ರತಿ ತಿಂಗಳು ಅಡ್ವಾನ್ಸ್ ಆಗಿ ಕೊಡ್ತಾ ಇದ್ದೀವಿ. ಅದರಲ್ಲಿ ಯಾವುದೇ ಇದಿಲ್ಲ. ಗೃಹಜ್ಯೋತಿದು ಆ ಪ್ರಸ್ತಾವನೆ ಅವಶ್ಯಕತೆ ಇರಲಿಲ್ಲ. ವಿದ್ಯುತ್ ಕಂಪನಿಗಳಿಗೆ 6,000 ಕೋಟಿ ಇವತ್ತು ಬಿಲ್ಗಳು ಬಾಕಿ ಉಳಿಸಿಕೊಂಡಿದೆ. PWD ಇರಿಗೇಷನ್ ಇವರ ಯೋಜನೆಗಳ ಪರಿಣಾಮವಾಗಿ ಎಲ್ಲಾ ಇಲಾಖೆಗಳು ಬಾಗಿಲು ಮುಚ್ಚಾಕ್ತಕ್ಕಂಥ ಕೆಲಸ ಬಂದು ನಿಂತಿದೆ. ಇದಕ್ಕೆ ನಾವು ಬಜೆಟ್ ಅಲ್ಲಿ ಇವತ್ತು ಅಧಿವೇಶನದಲ್ಲಿ ಪ್ರಶ್ನೆನೂ ಕೂಡ ಕೇಳ್ತೇವೆ.
ಮುಖ್ಯಮಂತ್ರಿಗಳು ಅದಕ್ಕೆ ಉತ್ತರವನ್ನು ಕೂಡ ನೀಡಬೇಕಾಗ್ತದೆ. ಏನು ಈ ಯೋಜನೆ ಇದೆ ಕಾರ್ಪೊರೇಷನ್ ಥ್ರೂ ಅನುಷ್ಠಾನ ಆಗುತ್ತೆ, ಸರ್ಕಾರ ಅದು ಪಾವತಿ ಮಾಡುತ್ತೆ. ಆದರೆ ಏನೇ ಇದ್ರೂ ಕೂಡ ಸರ್ಕಾರನೇ ಭರಿಸಬೇಕು. ಇಟ್ಸ್ ಏನು ಗ್ಯಾರಂಟಿ ಬೈ ದ ಗೌರ್ಮೆಂಟ್, ನಾಟ್ ಬೈ ದ ಎಸ್ಕಾಮ್. ಸೊ ಎಸ್ಕಾಮ್ದವ್ರು ಯಾರೋ ಏನೋ ಮಾಡಿರ್ತಾರೆ ಅಂತ ಅದಕ್ಕೆಲ್ಲ ನಾವು ಗಮನ ಕೊಡೋದ ಅವಶ್ಯಕತೆ ಇಲ್ಲ. ಎಸ್ಕಾಮಿಂದ ಏನಾಗ್ತಾ ಇದೆ ಅದನ್ನು ಪಾವತಿ ಮಾಡೋದು ನಮ್ಮ ಜವಾಬ್ದಾರಿ ಆಗ್ತದೆ, ಮಾಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.